ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಸತ್ಯವೇದ ಅಧ್ಯಯನಕ್ಕೆ ಅನುಕೂಲವಾದ ಮೂಲಭೂತ ಮೆಟ್ಟಿಲುಗಳ ಧ್ಯಾನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ನಾವು 4, 5, 6 ಮತ್ತು 7ನೇ ಮೆಟ್ಟಿಲುಗಳನ್ನು ಹತ್ತುವ ಪ್ರಯತ್ನ ಮಾಡಿ ಆತ್ಮೀಯ ಲಾಭವನ್ನು ಹೊಂದಿಕೊಳ್ಳೋಣ. ಇತರರಿಗೂ ಈ ಬಗ್ಗೆ ತಿಳಿಸೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತೀ ಪ್ರಿಯವಾಗಿದೆ. ಕೀರ್ತನೆಗಳು 119:72. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಡಿ.ಎಲ್. ಮೂಡಿ ಎಂಬ ಸೇವಕರು ಈ ರೀತಿಯಾಗಿ ಹೇಳಿರುತ್ತಾರೆ. ಹೇಗೆಂದರೆ, ನಾವು ದೇವರಿಗಾಗಿ ಕೆಲಸ ಮಾಡಲು ಹೋಗುವುದಾದರೆ ಆತನೊಂದಿಗೆ ಸತತವಾಗಿಯೂ ಇರುವುದೇ ಒಂದು ಉತ್ತಮ ಪಾಲಾಗಿರುವುದು. ದೇವರ ಮಕ್ಕಳಿಗೆ 2 ಜೀವಿತಗಳಿರುವವು. ಈ ಲೋಕದ ಎದುರು ಒಂದು, ಮತ್ತೊಂದು ದೇವರೊಂದಿಗೆ ಏಕಾಂತವಾಗಿರುವುದು. ನಾವು ಸತತವಾಗಿ ಯೇಸು ಕ್ರಿಸ್ತನ ಪಾದದಡಿಯಲ್ಲಿ ನೆಲೆಸುವುದಾದರೆ ಅದು ನೋವಿನಿಂದ ಕೂಡಿರುವ ನಮ್ಮ ಅನೇಕ ತಾಸುಗಳನ್ನು ಉಳಿಸುತ್ತದೆ. ದೇವರ ಕುರಿತು ನಾನು ಈವರೆಗೂ ಹೊಂದಿರುವ ಅತಿ ಮಧುರವಾದ ವಿಚಾರಗಳು ದೊಡ್ಡ ಕೂಟಗಳಲ್ಲಿ ನನಗೆ ದೊರೆಯದೆ ನಾನು ಒಬ್ಬಂಟಿಗನಾಗಿ ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಕೂತಿರುವಾಗ ದೊರೆತಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಸತ್ಯವೇದ ಅಧ್ಯಯನಕ್ಕೆ ಅನುಕೂಲವಾಗುವ ಮೂಲಭೂತವಾದ 7 ಮೆಟ್ಲುಗಳಲ್ಲಿ 2 ಮತ್ತು 3ನೇ ಮೆಟ್ಲುಗಳನ್ನು ತಿಳುಕೊಳ್ಳುವಂತೆ ದೇವರಾತ್ಮನು ನಮಗೆ ಮಾರ್ಗದರ್ಶಿಸಿ ನಡೆಸಿರುವುದಕ್ಕಾಗಿ ನಾವು ದೇವರನ್ನು ಕೊಂಡಾಡೋಣ. ಪ್ರಿಯರೇ, ಇನ್ನು ನಾವು ತಿಳುಕೊಂಡ 3ನೇ ಮೆಟ್ಲು ಸತ್ಯವೇದವನ್ನು ಅಭ್ಯಾಸಿಸಿರಿ ಎಂಬುದಾಗಿ. ಹೌದು ಪ್ರಿಯರೇ, ಕೇವಲ ಓದುವುದು ಮಾತ್ರವಲ್ಲ, ನಾವು ಪರಿಶುದ್ಧಾತ್ಮನ ಸಹಾಯದಿಂದ ಅದನ್ನು ಅಭ್ಯಾಸಿಸಬೇಕು. ಹಾಗೆ ಅಭ್ಯಾಸಿಸುವಾಗ ದೇವರಾತ್ಮನು ನಮಗೆ ದೇವರ ಅನೇಕ ಗೂಢಾರ್ಥಗಳನ್ನು ತಿಳಿಯಪಡಿಸುತ್ತಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ನಾವು 4, 5, 6 ಮತ್ತು 7ನೇ ಮೆಟ್ಟಿಲುಗಳನ್ನು ಹತ್ತುವ ಪ್ರಯತ್ನವನ್ನು ಮಾಡೋಣ. ದೇವರಾತ್ಮನ ಸಹಾಯದೊಂದಿಗೆ ನಾವು ಈ ಪ್ರಯತ್ನವನ್ನು ಮಾಡುವುದಾದರೆ ಖಂಡಿತವಾಗಿಯೂ ಆತನು ನಮ್ಮ ಕೈ ಹಿಡಿದು ಮುನ್ನಡೆಸುತ್ತಾನೆ. 4ನೇ ಮೆಟ್ಲು ಸತ್ಯವೇದವನ್ನು ಧ್ಯಾನಿಸು ಎಂಬುದಾಗಿದೆ. ಪ್ರಿಯರೇ, ಧ್ಯಾನವೆಂಬುದು ದೇವರು ಮಾನವರಿಗೆ ಕಲಿಸಿದ ಸಂಗತಿಯಾಗಿದೆ. ಪ್ರಿಯರೇ, ಇಸ್ರಾಯೇಲರೆದುರು ದೇವರ ವಾಕ್ಯವು ಯಾವಾಗಲೂ ಇರಬೇಕಾಗಿತ್ತು. ಅವರು ಅದನ್ನು ಧ್ಯಾನ ಮಾಡಬೇಕಾಗಿತ್ತು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ಎಂಬುದಾಗಿ ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ ನೋಡುತ್ತೇವೆ. ಪ್ರಿಯರೇ, ಇದು ಕರ್ತನಿಂದ ಬರುವ ವಿಶೇಷವಾದ ಮಾತಾಗಿದೆ. ಅವರು ದೇವರ ವಾಕ್ಯವನ್ನು ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆ ಬರೆಯಬೇಕೆಂದು ಆತನು ಹೇಳಿದ್ದಾನೆ. ಅದರ ಅರ್ಥ, ಅವರು ಯಾವ ಕಡೆಗೆ ತಿರುಗಿದರೂ ಪಟ್ಟಿಯಂತೆ ವಾಕ್ಯ ಭಾಗವು ಕಾಣಿಸಬೇಕು. ನಮ್ಮ ಊರಿನ ಬೀದಿಗಳಲ್ಲಾದರೂ ಯಾವ ಕಡೆಗೆ ಸಾಗಿದರೂ ಅಮಲು ದ್ರವ್ಯ, ಧೂಮಪಾನಗಳ ಕುರಿತಾದ ಚಿತ್ರಗಳನ್ನೇ ಕಾಣುತ್ತೇವೆ. ಜನರು ಯಾಕೆ ಅಮಲುಕೋರರು, ಧೂಮಪಾನಿಗಳು ಆಗಿದ್ದಾರೆಂದು ಇದರಿಂದ ತಿಳಿಯಬಹುದು. ಅವುಗಳ ಚಿತ್ರ ಯಾವಾಗಲೂ ಅವರ ಎದುರಿಗೇ ಇರುತ್ತದೆ. ಪ್ರಿಯರೇ, ದೇವರಿಗೆ ಮನುಷ್ಯನ ಸ್ವಭಾವ ಏನೆಂದು ಗೊತ್ತಿದೆ. ಆತನು ನಮ್ಮನ್ನು ತಿಳಿದಿದ್ದಾನೆ. ಆದ್ದರಿಂದ ಅವರ ದೃಷ್ಟಿ ಬೀಳುವ ಕಡೆಯಲ್ಲೆಲ್ಲ ದೇವರ ವಾಕ್ಯ ಬರೆಯಿಸಲು ಹೇಳುತ್ತಾನೆ. ಅದು ಅವರ ದ್ವಾರಗಳಲ್ಲಿ, ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆ, ಅವರ ಉಡುಪುಗಳ ಮೇಲೆ ಇರಬೇಕಾಗಿತ್ತು. ಅವರು ನಡೆಯುವಾಗಲೂ ಅವುಗಳ ಕುರಿತಾಗಿಯೇ ಮಾತಾಡಬೇಕಾಗಿತ್ತು. ಕುಳಿತುಕೊಂಡಿರುವಾಗ ಅದರ ಕುರಿತೇ ಮಾತನಾಡಬೇಕಾಗಿತ್ತು.
ಮಲಗಿದಾಗ ನಿದ್ರೆ ಬರುವ ತನಕ ಅದರ ಕುರಿತಾಗಿ ಮಾತಾಡಬೇಕಾಗಿತ್ತು. ಅದಕ್ಕಾಗಿಯೇ ತನ್ನ ವಾಕ್ಯವನ್ನು ಯಾವಾಗಲೂ ಧ್ಯಾನಿಸಬೇಕೆಂದು ದೇವರು ಹೇಳಿದನು. ನಾವು ಹೇಗಿದ್ದೇವೆ ಪ್ರಿಯರೇ? ನಮ್ಮ ಜೀವಿತವನ್ನು ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣವ. ದೇವರ ವಾಕ್ಯವನ್ನು ಧ್ಯಾನಿಸುವುದೆಂದರೆ ನಿಜವಾಗಿ ಏನು? ಮೊದಲನೇ ಕೀರ್ತನೆಯಲ್ಲಿ ಬಹು ಆಸಕ್ತಿಯ ಒಂದು ಮಾತಿದೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು ಎಂಬುದಾಗಿ. ಕೀರ್ತನೆಗಳು 1 ಮತ್ತು 2ನೇ ವಚನವನ್ನು ನೋಡಿರಿ. ಪ್ರಿಯರೇ, ಧ್ಯಾನಿಸುವುದೆಂದರೆ ಮನಸ್ಸಿಗೆ ಅದನ್ನು ತಿರುಗಿ ತಂದುಕೊಂಡು ಯೋಚಿಸುವುದಾಗಿದೆ. ದನವು ಹುಲ್ಲು ತಿನ್ನುವಾಗ ಅದನ್ನು ಮೆಲುಕಾಡುತ್ತದೆ. ದನ ಬೆಳಿಗ್ಗೆ ಹುಲ್ಲು ಮೇಯಲು ಹೋಗುವುದನ್ನು ಗಮನಿಸಿರಿ. ಹುಲ್ಲು ಹಸಿಯಾಗಿರುವಾಗ ಅದು ಹುಲ್ಲನ್ನು ಬಾಯಿಯಲ್ಲಿ ಕೀಳುತ್ತಾ ಅಗಿದು ನುಂಗುತ್ತದೆ. ಸೂರ್ಯನು ಮೇಲಕ್ಕೆ ಬಂದು ವಾತಾವರಣ ಬಿಸಿಯಾದಾಗ ದನವು ಮರದ ನೆರಳಿನಲ್ಲಿ ಮಲಗಿಕೊಂಡು ಜಗಿಯುವುದನ್ನು ಕಾಣುತ್ತೇವೆ. ಅದು ಏನನ್ನು ಜಗಿಯುತ್ತಿದೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು. ಅದು ಸುಮಾರು 1-2 ತಾಸುಗಳವರೆಗೂ ಜಗಿಯುತ್ತಿರಬಹುದು. ಅದು ಧ್ಯಾನ ಮಾಡುತ್ತಿದೆ. ಸ್ನೇಹಿತರೆ, ಬೆಳಗಿನ ಹೊತ್ತು ತಾನು ತಿಂದ ಹುಲ್ಲನ್ನು ತಿರುಗಿ ಬಾಯಿಗೆ ತಂದುಕೊಂಡು ಪುನಃ ಜಗಿದು ಜಠರದ ಇನ್ನೊಂದು ಭಾಗಕ್ಕೆ ಕಳುಹಿಸುತ್ತದೆ. ಹಾಗೆ ಮೆಲುಕಾಡುವಾಗ ಅದು ಹುಲ್ಲನ್ನು ಚೆನ್ನಾಗಿ ಜಗಿಯುತ್ತದೆ. ನಮ್ಮ ಯೋಚನೆಗಳಲ್ಲಿ ನಾವು ಹೀಗೆ ಮಾಡುವುದನ್ನು ಕಲಿಯಬೇಕು ಪ್ರಿಯರೇ. ದೇವರ ವಾಕ್ಯವನ್ನು ಓದಬೇಕು. ಅದನ್ನು ಧ್ಯಾನಿಸಲು ಸಾಧ್ಯವಾಗುವಂತೆ ಸುಲಭದಲ್ಲಿ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಅದರ ಬಳಿಕ ಅದರ ಕುರಿತು ಯೋಚಿಸುತ್ತಾ ಧ್ಯಾನಿಸಬೇಕು. ಕರ್ತನಲ್ಲಿ ಪ್ರಿಯರೇ, ನಾನು ಸಂದೇಶಗಳನ್ನು ಸಿದ್ಧಪಡಿಸುವಾಗ ಅನೇಕ ಬಾರಿ ಸತ್ಯವೇದದ ಒಂದು ವಚನವನ್ನು ತೆಗೆದುಕೊಂಡು ಅದನ್ನು ತಿರುಗಿ ಓದುತ್ತಾ ಇರುತ್ತೇನೆ. ಅದರ ಕುರಿತು ಬೇರೆಯವರು ಏನು ಹೇಳಿದ್ದಾರೆಂಬುದನ್ನು ಓದುತ್ತೇನೆ. ಕ್ರಮೇಣ ಆ ಭಾಗದ ವಿಚಾರದಲ್ಲಿ ಹೊಸ ಯೋಚನೆಗಳು ದೊರಕುತ್ತವೆ. ಡಾಕ್ಟರ್ ಹ್ಯಾರಿ ಐರನ್ಸೈಡ್ ಅವರು ಪರಮಗೀತದ ಮೇಲಿನ ಒಂದು ಪ್ರಸಂಗ ಕೇಳಿ ತುಂಬ ನಿರಾಶೆಗೊಂಡರು. ಆಗ ಅವರು ಮೊಣಕಾಲೂರಿ ಪರಮಗೀತದ ಕುರಿತಾಗಿ ಜ್ಞಾನವನ್ನು ತನಗೆ ಒದಗಿಸುವಂತೆ ಪ್ರಾರ್ಥನೆ ಮಾಡತೊಡಗಿದರು. ಅವರು ಹೀಗೆ ತಿರುಗಿ ವಾರ ತಿಂಗಳುಗಳವರೆಗೂ ಹೀಗೆ ಪ್ರಾರ್ಥಿಸುತ್ತಾ ಇದ್ದರು. ಕೊನೆಗೂ ಅದರ ಕುರಿತಾಗಿ ಹೊಸ ಬೆಳಕು ಉದಯಿಸಿತು. ನಾನು ಪರಮಗೀತದ ಮೇಲೆ ಪ್ರಸಂಗಿಸುವಾಗಲೆಲ್ಲ ಡಾಕ್ಟರ್ ಹ್ಯಾರಿ ಐರನ್ಸೈಡ್ ಅವರ ವಿಷಯವನ್ನೇ ಆಧಾರ ಮಾಡಿಕೊಳ್ಳುತ್ತೇನೆ. ಇದಕ್ಕೆ 2 ಕಾರಣವಿದೆ. ಈ ವಿವರಣೆಯು ಬೇರೆಲ್ಲ ವಿವರಣೆಗಳಿಗಿಂತ ಹೆಚ್ಚಾಗಿ ನನ್ನ ಹೃದಯ ಮನಸ್ಸುಗಳಿಗೆ ಒಪ್ಪುತ್ತದೆ ಮತ್ತು ಈ ವಿವರಣೆ ಬರೆದಾತನು ಅದರ ಧ್ಯಾನದಲ್ಲಿ ತುಂಬ ಸಮಯ ಕಳೆದಿದ್ದಾನೆ. ಪ್ರಿಯರೇ, ಅನೇಕರು ನಮಗೆ ಕರೆ ಮಾಡಿ ತಿಳಿಸುತ್ತಾರೆ. ಏನೆಂದರೆ, ತಮ್ಮ ಪತ್ನಿಯಂದಿರು ಮನೆಯಲ್ಲಿದ್ದುಕೊಂಡು ನಮ್ಮ ಕಾರ್ಯಕ್ರಮವನ್ನು ಕೇಳುತ್ತಾರೆ. ತಾವು ಕೆಲಸ ಮಾಡುವಾಗ ಅದನ್ನು ಕೇಳುತ್ತೇವೆ. ರಾತ್ರಿ ಊಟದ ಸಮಯದಲ್ಲಿ ಅಲ್ಲಿವರೆಗೆ ಕೇಳಿದ ವಾಕ್ಯಗಳ ಕುರಿತು ಚರ್ಚಿಸುತ್ತೇವೆ ಎಂಬುದಾಗಿ. ಅದು ಧ್ಯಾನವಾಗಿದೆ. ದೇವರ ವಾಕ್ಯವನ್ನು ತಿರುಗಿ ಯೋಚಿಸುವುದಾಗಿದೆ. ಕಾರಿನಲ್ಲಿ ದೂರ ಪ್ರಯಾಣ ಮಾಡುತ್ತಿರುವಾಗ ಸತ್ಯವೇದದ ಒಂದು ಭಾಗದ ಕುರಿತು ಯೋಚಿಸುತ್ತಾ ಹೋಗಲು ಒಳ್ಳೆಯ ಸಂದರ್ಭವಿದೆ. ಪ್ರಿಯರೇ, ಇದನ್ನು ನೀವು ಪಾಲಿಸಿರಿ. ಅದರ ಮೂಲಕ ದೇವರ ನಡೆಸುವಿಕೆಯನ್ನು ನೀವು ಅನುಭವಿಸುತ್ತೀರಿ. ಕರ್ತನಲ್ಲಿ ಪ್ರಿಯರೇ, ಈಗಿನ ನಮ್ಮ ಸಮಾಜದಲ್ಲಿ ಧ್ಯಾನವೆಂಬುದು ಪೂರ್ಣ ಮರೆತು ಹೋದ ಸತ್ಯವಾಗಿದೆ. ಯಥಾರ್ಥವಾಗಿ ಅನೇಕ ಮನೆಗಳಲ್ಲಿ ಈ ಸಮಯವನ್ನು ದೂರದರ್ಶನವು ತಿಂದು ಹಾಕುತ್ತದೆ. ಆದರೆ ದೇವರ ವಾಕ್ಯದ ಧ್ಯಾನವು ಅನೇಕ ಕುಟುಂಬಗಳ ಆತ್ಮಿಕ ಜೀವಿತವನ್ನು ಬದಲಾಯಿಸುತ್ತದೆ. ನಮ್ಮ ಸಭೆಗಳು ತಣ್ಣಗಾಗುತ್ತಾ ದೇವರ ವಾಕ್ಯದ ಕುರಿತು ಅಲಕ್ಷ್ಯ ವಹಿಸಲು ಒಂದು ಕಾರಣ ದೇವರ ವಾಕ್ಯದ ಧ್ಯಾನ ಇಲ್ಲದಿರುವುದೇ ಆಗಿದೆ. ಪ್ರಿಯರೇ, ಪ್ರಯಾಣ ಮಾಡುತ್ತಾ ಯೆಶಾಯನ ಪುಸ್ತಕದ ಭಾಗವನ್ನು ಓದುತ್ತಾ ಹೋಗುತ್ತಿದ್ದ ಕಂಚಿಕೆಯನ್ನು ನೆನಪಿಸಿಕೊಳ್ಳಿರಿ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ಇದು ಬರೆಯಲ್ಪಟ್ಟಿದೆ. ಅವನು ಯೆಶಾಯನ ಪುಸ್ತಕವನ್ನು ಅಧ್ಯಯನ ಮಾಡುತ್ತಾ ಇದ್ದನು. ಯಾಕಂದರೆ ಅವನು ಆಗ ಓದುತ್ತಿದ್ದ ಭಾಗ ಅವನಿಗೆ ಸಮಸ್ಯೆಯಾಗಿತ್ತು. ಅದರ ಅರ್ಥ ಅವನಿಗೆ ತಿಳಿಯಲಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿಯು ಓದುತ್ತಾ ಕಲಿಯುತ್ತಾ ಇದ್ದನು. ದೇವರ ಆತ್ಮನು ಅವನಿಗೆ ದೇವರ ವಾಕ್ಯವನ್ನು ಬಿಡಿಸಿ ಹೇಳುತ್ತಾನೆ. ಈ ಕೆಲಸಕ್ಕಾಗಿ ಪವಿತ್ರಾತ್ಮನು ಫಿಲಿಪ್ಪನನ್ನು
ಅಲ್ಲಿಗೆ ಕಳಿಸಿದನು. ಅವನು ಆ ಭಾಗವನ್ನು ಕಂಚುಕಿಗೆ ವಿವರಿಸಿ ಹೇಳಲು ಅವನಿಗೆ ಹೊಸ ಜ್ಞಾನ ಉದಯವಾಯಿತು. ಅವನು ಕ್ರಿಸ್ತನನ್ನು ತಿಳಿದುಕೊಳ್ಳುವಂತಾಯಿತು. ಅವನು ತನ್ನ ದಾರಿ ಹಿಡಿದು ಸಂತೋಷಿಸುತ್ತಾ ಹೋದನೆಂದು ಬರೆದಿದೆ. ಪ್ರಿಯರೇ, ಅವನಿಗೆ ಸಂತೋಷ ತಂದ ಸಂಗತಿ ಯಾವುದು? ಅವನು ಧ್ಯಾನಿಸುತ್ತಾ ಇದ್ದನು. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ ಕುರಿತು ಅವನು ತಿರುಗಿ ಯೋಚಿಸುತ್ತಿದ್ದನು. ಕರ್ತನಲ್ಲಿ ಪ್ರಿಯರೇ, ಕಡಿಯಲಿಕ್ಕಾಗಿ ತಂದ ಕುರಿಮರಿಯ ಕುರಿತಾಗಿ ನೀವೆಂದಾದರೂ ಯೋಚಿಸಿದ್ದೀರಾ? ಆತನು ಯಾರು? ಆತನು ಪರಲೋಕದಿಂದ ಬಂದು ಕುರಿಗಳಂತೆ ದಾರಿ ತಪ್ಪಿ ನಮ್ಮ ದಾರಿಗಳಲ್ಲಿ ಸಾಗುತ್ತಿದ್ದ ನಮ್ಮೊಂದಿಗೆ ಒಂದಾಗಿ ಮಾಡಿಕೊಂಡನು. ನಮ್ಮೆಲ್ಲರ ದೋಷ ಫಲವನ್ನು ದೇವರು ಅವನ ಮೇಲೆ ಹಾಕಿದನು. ಈ ಸಂಗತಿಗಳ ಕುರಿತಾಗಿ ನೀನು ಧ್ಯಾನ ಮಾಡುತ್ತೀಯ ಪ್ರಿಯ ಸ್ನೇಹಿತನೇ? ಐಥಿಯೋಪ್ಯನು ಧ್ಯಾನ ಮಾಡಿದನು. ಇದರ ಬಳಿಕ ಅವನೇನು ಮಾಡಿದನೆಂಬುದು ಊಹೆಗೆ ಬಿಟ್ಟ ವಿಚಾರವಾಗಿದೆ. ಐತಿಹ್ಯಗಳ ಪ್ರಕಾರ ಅವನು ತನ್ನ ಊರಿಗೆ ಹೋಗಿ ಅಲ್ಲಿ ಸಭೆ ಸ್ಥಾಪನೆಗೆ ಕಾರಣನಾದನು ಎಂಬುದಾಗಿ ಹೇಳುತ್ತಾರೆ. ಹಾಗಿದ್ದಿರಲೂಬಹುದು, ನನಗೆ ತಿಳಿದಿಲ್ಲ. ಆದರೂ ಆಸಕ್ತಿಯ ಸಂಗತಿ ಎಂದರೆ ಅವನು ಸಂತೋಷದಿಂದ ಹೋದನು ಎಂಬುದೇ. ಅವನು ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದನೆಂದು ಇದರಿಂದ ಗೊತ್ತಾಗುತ್ತದೆ. ಪ್ರಿಯರೇ, ಮುಂದಕ್ಕೆ ನಾವು ವಾಕ್ಯ ಭಾಗದ ಮೇಲೆ ಇತರರು ಬರೆದಿರುವುದನ್ನು ಓದು ಎಂಬ ವಿಚಾರವನ್ನು ನೋಡೋಣ. ಇದು ಸ್ವಲ್ಪ ಅಪಾಯಕಾರಿಯಾದದ್ದೆಂದು ನನಗೆ ತಿಳಿದಿದೆ. ಯಾಕೆಂದರೆ ಇತರರ ಅಭಿಪ್ರಾಯಗಳನ್ನೇ ನಾನು ಪೂರ್ಣವಾಗಿ ಅವಲಂಬಿಸಿಕೊಳ್ಳುವ ಗಂಡಾಂತರವಿದೆ ಮತ್ತು ದೇವರ ವಾಕ್ಯದ ಕುರಿತಾಗಿ ತಪ್ಪು ಬೋಧನೆಗಳನ್ನು ಕೊಡುವ ಅನೇಕ ಪುಸ್ತಕಗಳು ಮಾರಾಟಕ್ಕಿರುತ್ತವೆ. ಇಂತಹ ಪುಸ್ತಕಗಳ ಕುರಿತು ನಾವು ತುಂಬ ಎಚ್ಚರವಾಗಿರತಕ್ಕದ್ದು. ಆದರೆ ಪ್ರಿಯರೇ, ನಾವು ಒಂದು ಉತ್ತಮ ವಾಕ್ಯ ವಿವರಣೆಯ ಗ್ರಂಥವನ್ನು ಓದಿಕೊಳ್ಳುವುದು ಒಳ್ಳೆಯದು. ತಮ್ಮ ಅಧ್ಯಯನ ಕಾಲದಲ್ಲಿ ದೇವರಾತ್ಮನಿಂದ ಮಾರ್ಗದರ್ಶನ ಹೊಂದಿದ ಮಹನೀಯರು ಬರೆದಿರುವ ಪುಸ್ತಕಗಳ ಮೂಲಕ ಶತಮಾನಗಳ ಅಧ್ಯಯನದ ಲಾಭ ನಮಗುಂಟಾಗುತ್ತದೆ. ನಾವು ಇವುಗಳಿಂದ ಪ್ರಯೋಜನ ಪಡೆಯಲೇಬೇಕು. ಸತ್ಯವೇದದ ಅನೇಕ ಪುಸ್ತಕಗಳ ಕುರಿತಾಗಿ ಅದ್ಭುತವಾದ ಅಧ್ಯಯನ ಗ್ರಂಥಗಳು ಬರೆಯಲ್ಪಟ್ಟಿವೆ. ಕರ್ತನಲ್ಲಿ ಪ್ರಿಯರೇ, ಈ ವಿವರಣಾ ಗ್ರಂಥಗಳಲ್ಲದೆ ವಿಷಯಾನುಕ್ರಮಣಿಕ ಗ್ರಂಥಗಳು ಪ್ರಯೋಜನಕಾರಿಯಾಗಿವೆ. ನಿಮಗೆ ಬೇಕಾದದನ್ನು ಆರಿಸಿಕೊಳ್ಳಿರಿ. ಒಂದು ಉತ್ತಮ ಸತ್ಯವೇದ ಶಬ್ದಕೋಶವು ಬೇಕಾಗುತ್ತದೆ. ಡೇವಿಸ್ ಬರೆದ, ಉಂಗರ್ ಬರೆದ ಸತ್ಯವೇದ ಶಬ್ದಕೋಶಗಳು ಉತ್ತಮವಾಗಿವೆ. ಇವುಗಳು ಉತ್ತಮವೆಂದು ನಾನು ಖಂಡಿತವಾಗಿಯೂ ಹೇಳಬಲ್ಲೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ಸುವಾರ್ಥ ಶಿಕ್ಷಕನು, ಬೋಧಕನು ತನ್ನ ಅಧ್ಯಯನಕ್ಕೆ ಸಹಾಯಕವಾಗುವ ಕೆಲವು ಪುಸ್ತಕಗಳನ್ನು ಇಟ್ಟುಕೊಳ್ಳುತ್ತಾನೆ. ಬೇರೆಯವರು ಬರೆದಿರುವುದನ್ನು ಹಾಗೆಯೇ ಪುನರುಚ್ಚರಿಸಬೇಕೋ ಎಂದು ನೀವು ಕೇಳಬಹುದು. ಬೇಡ, ಹಾಗೆ ಎಂದಿಗೂ ಮಾಡಬಾರದು. ಮಾಡುವುದಾದರೆ ಅದರ ಮೂಲಕ ಬರಹಗಾರನ ಪರಿಚಯ ಕೊಡಬೇಕಾಗುತ್ತದೆ. ಆದರೆ ಬೇರೆಯವರು ಬರೆದದನ್ನು ಉಪಯೋಗಿಸುವ ಪೂರ್ಣ ಸ್ವಾತಂತ್ರ್ಯ ನಮಗಿರುತ್ತದೆ. ನಾನು ಮಾಡಿದ ಬಲಹೀನ ಸಂದೇಶಗಳು ಇತರರು ಮಾಡಿದ್ದಾರೆಂದು ನನಗೆ ಹೇಳುತ್ತಾರೆ. ಕೆಲವೊಮ್ಮೆ ಅದು ಯಾರದೆಂದು ಹೇಳಲಾಗುತ್ತದೆ, ಕೆಲವೊಮ್ಮೆ ಹೇಳಲಾಗುವುದಿಲ್ಲ. ನನ್ನ ವೈಯಕ್ತಿಕ ವಿಚಾರದಲ್ಲಾದರೆ ನನಗೆ ಅದರಿಂದ ಯಾವ ವ್ಯತ್ಯಾಸವೂ ಉಂಟಾಗುವುದಿಲ್ಲ. ಆದರೆ ಇತರರ ಪುಸ್ತಕಗಳಿಂದ ಇದ್ದಕ್ಕಿದ್ದಂತೆ ವಾಕ್ಯಗಳನ್ನು ಉದ್ಧರಿಸುವವರ ಗುಣವನ್ನು ಅದು ತಿಳಿಸುತ್ತದೆ. ಸೆಮಿನರಿಯ ಒಬ್ಬ ಪ್ರೊಫೆಸರರು ಈ ಸಮಸ್ಯೆಯನ್ನು ಪರಿಹರಿಸಿದರು. ಇತರ ಬರಹಗಾರರ ಮಾತುಗಳನ್ನು ಹೇಳಬಹುದೋ ಎಂದು ಅವರನ್ನು ಕೇಳಿದಾಗ ಅವರು ಹೇಳಿದರು, ನೀನು ಇತರರ ಹುಲ್ಲುಗಾವಲಿನಲ್ಲಿ ಮೇಯಬಹುದು, ಆದರೆ ಹಾಲು ಮಾತ್ರ ನಿನ್ನದೇ ಆಗಿರಲಿ. ಅದರ ಅರ್ಥ, ಇತರರು ಬರೆದದ್ದನ್ನು ನೀನು ಓದಬಹುದು, ಆದರೆ ಆ ಅಭಿಪ್ರಾಯಗಳನ್ನು ನಿನ್ನದಾಗಿ ಪರಿವರ್ತಿಸಿ ನಿನ್ನ ರೀತಿಯಲ್ಲೇ ಹೇಳು. ಅದನ್ನು ಮಾಡುವ ಸ್ವಾತಂತ್ರ್ಯ ನಿನಗಿರುತ್ತದೆ. ಪ್ರಿಯರೇ, ಮುಖ್ಯ ಸಂಗತಿ ಎಂದರೆ ದೇವರ ವಾಕ್ಯ ಅಭ್ಯಾಸ ಮಾಡಿದ ಇತರರಿಂದ ನಾವು ಪ್ರಯೋಜನ ಪಡೆಯಬಹುದು. ಈಗ ಸತ್ಯವೇದ ಅಧ್ಯಯನಕ್ಕೆ 6 ಮತ್ತು 7ನೇ ಮೆಟ್ಟಲುಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಪ್ರಿಯರೇ, 6ನೇ ಮೆಟ್ಟಲು ಸತ್ಯವೇದಕ್ಕೆ ವಿಧೇಯನಾಗು ಎಂಬುದಾಗಿದೆ. ಸತ್ಯವೇದವನ್ನು ಅಧ್ಯಯನ ಮಾಡುವುದಕ್ಕೂ ತಿಳಿದುಕೊಳ್ಳುವುದಕ್ಕೂ ವಿಧೇಯತೆಯು ಅತೀ ಅಗತ್ಯವಾಗಿದೆ. ಅಬ್ರಹಾಮನು ಇದಕ್ಕೊಂದು ಉದಾಹರಣೆಯಾಗಿದ್ದಾನೆ. ದೇವರು ಅವನಿಗೆ ಕಾಣಿಸಿಕೊಂಡು ಅವನನ್ನು ಕಸ್ದೀಯರ ಊರ್ ಎಂಬಲ್ಲಿಂದ ಕರೆದನು. ಮತ್ತೊಮ್ಮೆ ಅವನು ವಾಗ್ದಾತ ದೇಶದಲ್ಲಿರುವಾಗಲೂ ದೇವರು ಅವನಿಗೆ ಕಾಣಿಸಿಕೊಂಡನು. ಆದರೆ
ಬರಗಾಲ ಬಂದಾಗ ಅವನು ಐಗುಪ್ತಕ್ಕೆ ಓಡಿ ಹೋದನು. ಈ ಕಾಲಾವಧಿಯಲ್ಲಿ ಅಬ್ರಹಾಮನಿಂದ ಯಾವ ಮಾತೂ ಕೇಳಿ ಬರಲಿಲ್ಲ. ಅವನು ತನ್ನ ಸ್ವದೇಶಕ್ಕೆ ಹಿಂತಿರುಗಿದ ಬಳಿಕವೇ ದೇವರು ಅವನಿಗೆ ಪುನಃ ಕಾಣಿಸಿಕೊಂಡನು. ಯಾಕೆಂದರೆ ಅವನಲ್ಲಿ ವಿಧೇಯತೆಯ ಕೊರತೆ ಇದ್ದದರಿಂದಲೇ ದೇವರು ಅಬ್ರಹಾಮನಿಗೆ ಈಗಾಗಲೇ ತಿಳಿಸಿರುವುದಕ್ಕೆ ಅವನು ವಿಧೇಯನಾಗುವ ತನಕ ದೇವರು ಅವನಿಗೆ ಹೊಸತಾದ ಸತ್ಯವನ್ನು ತಿಳಿಸಲಿಲ್ಲ. ಪ್ರಿಯರೇ, ನಮ್ಮ ವಿಚಾರದಲ್ಲೂ ಇದು ಸತ್ಯವಾದದ್ದಾಗಿದೆ. ನಾವು ವಿಧೇಯರಾದಾಗ ದೇವರು ನಮಗಾಗಿ ಹೊಸ ಸತ್ಯವನ್ನು ತೆರೆಯುತ್ತಾನೆ. ನಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕಾಗಿ ಕೊಡಲ್ಪಟ್ಟ ಸುವಾರ್ತೆಗಳೂ ಕೂಡ ವಿಧೇಯತೆ ಎಂಬ ನಿರ್ದಿಷ್ಟ ಉದ್ದೇಶಕ್ಕಾಗಿ ಕೊಡಲ್ಪಟ್ಟಿದೆ. ಪ್ರಿಯರೇ, ಸ್ವಾರ್ಥೆಯ ಕುರಿತಾಗಿ ಬರೆಯಲ್ಪಟ್ಟ ಬರಹಗಳಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅತಿ ಶ್ರೇಷ್ಠವಾದದ್ದು. ಪೌಲನು ಈ ವಿಧೇಯತೆಯ ವಿಚಾರವನ್ನು ಸುವಾರ್ತೆಯ ಸುತ್ತ ಹೆಣೆದಿರುತ್ತಾನೆ. ಅವನು ಹೀಗೆ ಆರಂಭಿಸುತ್ತಾನೆ. ಹೇಗೆಂದರೆ, ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆಯನ್ನು ಅಪೋಸ್ತಲತನವನ್ನೂ ಹೊಂದಿದೆವು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಪುನಃ ಈ ಪತ್ರಿಕೆಯ ಕೊನೆಯ ಭಾಗದಲ್ಲಿ ಈ ಪ್ರಸ್ತಾಪಕ್ಕೆ ಹಿಂತಿರುಗುತ್ತಾನೆ. ಅದೇನೆಂದರೆ, ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನುಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ ಎಂಬುದೇ. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ನಂಬಿಕೆ ಎಂಬ ವಿಧೇಯತ್ವ ಇದು ಪೌಲನು ಆ ಪತ್ರಿಕೆಯಲ್ಲಿ ಹೇಳುವ ಕೊನೆಯ ಪ್ರಸ್ತಾಪವಾಗಿದೆ. ಮಧ್ಯದಲ್ಲಿ ಏನಿದೆ? ಸುವಾರ್ತೆ ಎಂದರೇನೆಂದು ಎಂಬುದರ ಕುರಿತಾಗಿ ಮಹಾಬೋಧನಾತ್ಮಕ ಪ್ರವಚನವಿರುತ್ತದೆ. ಬಳಿಕ ಕರ್ತವ್ಯಗಳ ಕುರಿತು ಕೊನೆಗೆ ಹೇಳುತ್ತಾನೆ. ನಾವು ಏನು ಮಾಡಬೇಕು ಎಂಬುದಾಗಿ ಈ ವಿಧೇಯತೆಯ ಪ್ರಸ್ತಾಪವನ್ನು ಸುವಾರ್ತೆಯ ಸುತ್ತ ಹೆಣೆಯುತ್ತಾನೆ. ಪ್ರಿಯರೇ, ನಂಬಿಕೆ ಎಂಬ ವಿಧೇಯತ್ವ. ಆದಾಮ ಹವ್ವನವರು ಈ ವಿಚಾರದಲ್ಲೇ ತಪ್ಪು ಮಾಡಿದ್ದರು. ಅವಳು ಸೈತಾನನ ಮಾತಿಗೆ ಕಿವಿಗೊಟ್ಟದ್ದು ಮಾತ್ರವಲ್ಲದೆ ದೇವರಿಗೆ ಅವಿಧೇಯಳು ಆದಳು. ದೇವರಿಗೆ ವಿಧೇಯರಾಗಿರುವುದು ಅತಿ ಪ್ರಾಮುಖ್ಯವಾದದ್ದಾಗಿದೆ. ಮತ್ತು ನಾವು ಅವಿಧೇಯರಾದರೆ ದೇವರು ನಮಗೆ ಸತ್ಯವನ್ನು ಪ್ರಕಟಿಸುವುದಿಲ್ಲ. ಪ್ರಿಯರೇ, ಸತ್ಯವೇದ ಓದುವುದರಿಂದ ನಮಗೆ ಲಾಭವಾಗಬೇಕಾದರೆ ನಾವು ಸತ್ಯವೇದಕ್ಕೆ ವಿಧೇಯರಾಗಬೇಕು. ಅಲ್ಲದೆ ನಿನ್ನ ಜೀವಿತ ನೋಡಿ ಅನೇಕರು ಕ್ರೈಸ್ತ ಗುಣನಡತೆಗಳನ್ನು ಅಳೆಯುತ್ತಾರೆ. ಕೋವಾನ್ ಎಂಬವರು ಹೀಗೆ ಹೇಳಿದ್ದರು: ಸುವಾರ್ತೆಯನ್ನು ಸಮರ್ಥಿಸುವ ಅತಿ ಉತ್ತಮ ಮಾರ್ಗವೆಂದರೆ ಸುವಾರ್ತೆಗೆ ಯೋಗ್ಯವಾದ ಜೀವಿತ ನಡೆಸುವುದೇ ಆಗಿದೆ. ಆ ಮೂಲಕ ಅದು ದೇವರ ವಾಕ್ಯಕ್ಕೆ ಎಂಬುದಾಗಿ ನಾವು ಸಾಧಿಸಿ ತೋರಿಸಬಹುದು. ಪ್ರಿಯರೇ, ಪೌಲನು ಕೊರಿಂಥ ಕ್ರೈಸ್ತರಿಗೆ ಹೀಗೆ ಬರೆದನು. ಏನೆಂದರೆ, ನೀವೇ ನಮ್ಮ ಯೋಗ್ಯತಾ ಪತ್ರ, ಅದು ನಮ್ಮ ಹೃದಯಗಳಲ್ಲೇ ಬರೆದದೆ. ಆ ಪತ್ರವನ್ನು ಎಲ್ಲರೂ ಬಲ್ಲರು, ಎಲ್ಲರೂ ಓದುತ್ತಾರೆ. ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಅದು ಮಸಿಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಕಲ್ಲಿನ ಮೇಲಲ್ಲ, ಮನುಷ್ಯ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು ಎಂಬುದಾಗಿ. ಇದನ್ನು ನಾವು ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 2 ಮತ್ತು 3ನೇ ವಚನಗಳಲ್ಲಿ ಓದುತ್ತೇವೆ. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದು ಬಹಳ ಅವಶ್ಯವಾಗಿದೆ. ನಮ್ಮ ಜೀವಿತವು ವಿಧೇಯತೆಯ ಜೀವಿತವಾಗಿದೆಯೋ? ದೇವರ ಜೀವವುಳ್ಳ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುತ್ತಾ ಇದ್ದೇವೆಯೋ? ಒಂದು ವೇಳೆ ನಾವು ಹಾಗೆ ಜೀವಿಸುತ್ತಾ ಇಲ್ಲದಿದ್ದರೆ ದೇವರು ತನ್ನ ವಾಕ್ಯಗಳಲ್ಲಿರುವಂಥ ಸತ್ಯಾಂಶಗಳನ್ನು ನಮಗೆ ಪ್ರಕಟಿಸುವುದಿಲ್ಲ. ಆದ ಕಾರಣ ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಬಹು ಪ್ರಾಮುಖ್ಯವಾಗಿರುವುದು. ದೇವರ ಈ ಎಚ್ಚರಿಕೆಯ ಮಾತುಗಳಿಗಾಗಿ ಆತನಿಗೆ ಸ್ತೋತ್ರವಾಗಲಿ. ಸುವಾರ್ತೆ ದಿನಕ್ಕೊಂದು ಅಧ್ಯಾಯ ಬರೆಯಲ್ಪಡುತ್ತದೆ. ನಿಮ್ಮ ಕ್ರಿಯೆಗಳಿಂದ, ಆಡುವ ಮಾತುಗಳಿಂದ ನಿಮ್ಮ ಮಾತನ್ನು ಇತರರು ಓದುತ್ತಾರೆ. ನಂಬಿಕೆಯುಳ್ಳವರೋ ಇಲ್ಲದವರೋ, ಹಾಗಾದರೆ ನಿನ್ನ ಪ್ರಕಾರ ಸುವಾರ್ತೆ ಎಂದರೇನು? ಅನಾಮಿಕನು ಬರೆದ ಈ ಹಾಡು ಸತ್ಯವೇ. ಪ್ರಿಯರೇ, ಸತ್ಯವೇದಕ್ಕೆ ವಿಧೇಯರಾಗಬೇಕಾದದ್ದು ಎಷ್ಟು ಅವಶ್ಯ.
ಈ ದಿನಗಳಲ್ಲಿ ಸಭೆಗೆ ಕೇಡುಂಟಾಗುವುದು ಇತರ ಗುಂಪುಗಳಿಗಿಂತಲೂ ಹೆಚ್ಚಾಗಿ ಸಭೆಯ ಸದಸ್ಯರಿಂದಲೇ ಎಂದು ನಾನು ನಂಬುತ್ತೇನೆ. ಹೊರಗಿನ ತಿರುಗಿಬೀಳುವಿಕೆ, ವಿರೋಧಗಳಿಗೆ ಒಂದು ಕಾರಣ ಇದೇ ಆಗಿರುತ್ತದೆ. ಸಂಸ್ಥೆಗೆ ವಿರೋಧ, ಸಭೆಗೆ ವಿರೋಧ. ಒಂದು ಪ್ರತಿರೋಧ ಚಳುವಳಿಗೆ ಎತ್ತಿ ಹಿಡಿದಿದ್ದ ಘೋಷಣಾ ಪತ್ರದಲ್ಲಿದ್ದ ಕೇವಲ 4 ಪದಗಳು ಹೀಗಿದ್ದವು. ಏನೆಂದರೆ, ಸಭೆ ಬೇಡ, ಏಸು ಬೇಕು ಎಂದು. ನಿಜವಾಗಿ ನೋಡಿದರೆ ಸಭೆಯಲ್ಲಿನ ಅನೇಕರ ಜೀವಿತಗಳಿಂದಾಗಿ ಅನೇಕರು ಸಭೆಯಿಂದ ದೂರವಾಗುತ್ತಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಇಂಗ್ಲೆಂಡಿನಲ್ಲಿ ಕೆಲ ವರ್ಷಗಳ ಹಿಂದೆ ಒಬ್ಬ ವಕೀಲನೊಬ್ಬನನ್ನು ಹೀಗೆ ಕೇಳಿದರು. ಏನೆಂದರೆ, ನೀನು ಯಾಕೆ ಕ್ರೈಸ್ತನಾಗಲಿಲ್ಲ ಎಂದು. ಅವನ ಉತ್ತರ ಹೀಗಿತ್ತು: ಕ್ರೈಸ್ತರೆಂದು ಹೇಳಿಕೊಳ್ಳುವ ಅನೇಕರನ್ನು ನಾನು ಭೇಟಿಯಾಗದಿರುತ್ತಿದ್ದರೆ ನಾನು ಕೂಡ ಕ್ರೈಸ್ತನಾಗುತ್ತಿದ್ದೆ ಎಂಬುದೇ. ಇದೆಂಥ ದುರದೃಷ್ಟದ ವಿಚಾರ ನೋಡ್ರಿ. ಈ ಸಂದರ್ಭದಲ್ಲಿ ನಾವು ನಮ್ಮ ಸ್ವಂತ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅತಿ ಮುಖ್ಯವಾಗಿದೆ. ಮುಂದಕ್ಕೆ ನಾವು 7ನೇ ಮೆಟ್ಲು, ಇತರರಿಗೆ ದಾಟಿಸು ಎಂಬುದನ್ನು ನೋಡೋಣ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದವನ್ನು ಓದುವುದು ಮಾತ್ರವಲ್ಲದೆ, ಅದನ್ನು ಕಲಿಯುವುದು ಮಾತ್ರವಲ್ಲದೆ, ಅದರ ಕುರಿತು ಧ್ಯಾನ ಮಾಡುವುದು ಮಾತ್ರವಲ್ಲದೆ, ಇತರರು ಆ ಕುರಿತು ಬರೆದದ್ದನ್ನು ಓದುವುದೂ ಮಾತ್ರವಲ್ಲದೆ, ಅದನ್ನು ಇತರರೊಂದಿಗೆ ಹಂಚಿಕೋ. ಇದು ನಾವೆಲ್ಲರೂ ಮಾಡಬೇಕಾದ ಕಾರ್ಯವಾಗಿದೆ. ಇತರರೊಂದಿಗೆ ನೀನು ಕಲಿತದ್ದನ್ನು ಹಂಚಿಕೊಳ್ಳದಿದ್ದರೆ ನಿನ್ನಲ್ಲಿ ಮಾಹಿತಿಯು ಅತಿಯಾಗಿ ತುಂಬಲ್ಪಡುತ್ತದೆ. ನೀನು ಜನರಿಂದ ದೂರವಾಗಿದ್ದು ಒಂದು ಕೇವಲ ನಡೆದಾಡುವ ಮಾಹಿತಿ ಗ್ರಂಥವಾಗಿರಬೇಕೆಂದು ದೇವರು ಬಯಸುವುದಿಲ್ಲ. ನಿನಗೆ ಎಲ್ಲವೂ ತಿಳಿದಿರುತ್ತದೆ, ಉಳಿದವರಿಗೆ ಏನೂ ತಿಳಿದಿರುವುದಿಲ್ಲ. ಆದ್ದರಿಂದಲೇ ದೇವರು ಹೇಳಿರುವುದು, ಸಭೆಯಾಗಿ ಕೂಡಿರುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಾವು ಸಾಕ್ಷಿಗಳಾಗಿರಬೇಕೆಂದು ದೇವರು ಹೇಳಿದ್ದಾನೆ. ನೀವು ನನಗೆ ಸಾಕ್ಷಿಗಳಾಗಿರಬೇಕೆಂದು ಆತನು ಹೇಳಿದ್ದಾನೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಓದುತ್ತೇವೆ. ನಾವು ಪಾರಂಗತರಾಗಬೇಕೆಂದಾಗಲಿ, ಎಲ್ಲವನ್ನು ತಿಳಿದವರಾಗಿರಬೇಕೆಂದಾಗಲಿ, ಜ್ಞಾನವಂತರಾಗಿರಬೇಕೆಂದಾಗಲಿ ಆತನು ಹೇಳಿಲ್ಲ. ನಾವು ದೇವರ ಸತ್ಯಾರ್ಥಗಳನ್ನು ಪುಸ್ತಕಗಳಲ್ಲಿ ಬರೆದು ಅಡಗಿಸಬೇಕೆಂದೂ ಹೇಳಿಲ್ಲ. ವಿದ್ಯೆ ಎಂದರೆ ಅಧ್ಯಾಪಕರ ಪುಸ್ತಕದಲ್ಲಿನ ಜ್ಞಾನ ಮಾಹಿತಿಗಳು ವಿದ್ಯಾರ್ಥಿಯ ಪುಸ್ತಕಕ್ಕೆ ವರ್ಗಾವಣೆಯಾಗುವ ಕ್ರಿಯೆಯೇ ಆಗಿದೆ ಎಂದು ಒಬ್ಬರು ಹೇಳಿದ್ದಾರೆ. ಸತ್ಯವಲ್ಲವೇ? ಇದು ಇಬ್ಬರ ಮನಸ್ಸಿನ ಮೂಲಕ ದಾಟಿ ಹೋಗಬಾರದು. ಈ ರೀತಿಯಾಗಿ ಸತ್ಯವೇದದ ಸತ್ಯಾಂಶಗಳಿರುತ್ತವೆ. ಅದು ಇತರರೊಂದಿಗೆ ಹಂಚಿಕೆಯಾಗಿಲ್ಲ, ಕಾರ್ಯರೂಪಕ್ಕೂ ಬರಲಿಲ್ಲ. ನಾವು ಸಾಕ್ಷಿಗಳಾಗಿರಬೇಕೆಂದು ಹೇಳಿದೆ. ಆದ್ದರಿಂದ ನಾವು ಇದನ್ನು ಇತರರಿಗೆ ವರ್ಗಾಯಿಸಬೇಕಾಗಿದೆ. ದೇವಸೇವಕರೊಬ್ಬರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಹೇಗೆಂದರೆ, ನಾನು ಸೆಮಿನರಿಯಲ್ಲಿರುವಾಗ ಈ ಪಾಠವನ್ನು ಕಲಿತೆನು. ನಾನು ಮತ್ತು ನನ್ನ ಸಹಪಾಠಿಗಳಲ್ಲಿ 5 ಚಿಕ್ಕ ಸಭೆಗಳ ಮೇಲ್ವಿಚಾರದಲ್ಲಿದ್ದೆವು. ಪದವಿ ಪಡೆಯುವಾಗ ನಮಗೆ ತಿಳಿದದ್ದೇನೆಂದರೆ, ನಾವು ತರಗತಿಯ ಇತರರಿಗಿಂತ 1 ವರ್ಷದಷ್ಟು ಮುಂದಿದ್ದೆವು. ಯಾಕೆ? ಇತರರಿಗಿಂತ ನಾವು ಬುದ್ಧಿವಂತರಾಗಿದ್ದೆವೋ? ಅಲ್ಲ, ನಾವು ದೇವರ ಜ್ಞಾನವನ್ನು ಇತರರಿಗೆ ದಾಟಿಸುತ್ತಿದ್ದರಿಂದ ದೇವರು ಬೇರೆ ಕಾರ್ಯಗಳಿಗಿಂತ ಹೆಚ್ಚಾಗಿ ಈ ಕಾರ್ಯದ ಮೂಲಕ ನಮ್ಮನ್ನು ಹೆಚ್ಚಾಗಿ ತುಂಬಿಸುವಂತಾಯಿತು ಎಂಬುದಾಗಿ. ಪ್ರಿಯರೇ, ನಾವು ಇಂದು ಸಾಕ್ಷಿಗಳಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿರುವುದರಿಂದ ಸತ್ಯವೇದದ ಸತ್ಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಹಂಗಿನಲ್ಲಿದ್ದೇವೆ. ಆದುದರಿಂದ ಪ್ರಿಯ ದೇವಜನರೇ, ನಾವು ಇತರರಿಗೆ ಹಸ್ತಾಂತರಿಸೋಣ. ತಂದೆಯಾದ ದೇವರು ಪರಿಶುದ್ಧಾತ್ಮನ ಮೂಲಕ ನಮಗೆ ಈ ವಿಷಯದಲ್ಲಿ ಸಹಾಯ ಮಾಡಿ ನಡೆಸಲಿ. ದೇವರ ಅಪಾರವಾದ ಕೃಪೆಯ ಮೂಲಕ ಸತ್ಯವೇದ ಅಧ್ಯಯನಕ್ಕೆ ಬೇಕಾಗುವ 7 ಮಾರ್ಗದರ್ಶಕ ಸೂತ್ರಗಳನ್ನು ತಿಳಿದುಕೊಂಡಿದ್ದೇವೆ. ದೇವರ ಆತ್ಮನು ತಾನೇ ನಮ್ಮನ್ನು ಇಲ್ಲಿಯವರೆಗೂ ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ನಾವು ತಿಳುಕೊಂಡಂಥ 7 ಮಾರ್ಗದರ್ಶಕ ವಿಷಯಗಳನ್ನು ಈಗ ಪುನಃ ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಅವು ಯಾವುದೆಂದರೆ, 1ನೇದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸು, 2ನೇದು ಸತ್ಯವೇದವನ್ನು ಓದು, 3ನೇದು ಸತ್ಯವೇದವನ್ನು ಅಧ್ಯಯನ ಮಾಡು, 4ನೇದು ಆ ಭಾಗದ ಕುರಿತು ಧ್ಯಾನ ಮಾಡು, 5ನೇದು ಅದರ ಕುರಿತು ಇತರರು ಬರೆದದನ್ನು ಓದು,
6ನೇದು ಸತ್ಯವೇದಕ್ಕೆ ವಿಧೇಯನಾಗು, 7ನೇದು ಇತರರಿಗೆ ಅದನ್ನು ದಾಟಿಸು ಎಂಬುದೇ. ಪ್ರಿಯರೇ, ದೇವರು ಕೊಟ್ಟಂಥ ಅಮೂಲ್ಯವಾದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನೀನು ಬೋಧಿಸಿದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಅದನ್ನೇ ಪಾಲಿಸುತ್ತಾ ಇತರರಿಗೆ ಕೂಡ ಅದನ್ನು ತಿಳಿಸುವುದಕ್ಕೆ ನಿನ್ನಾತ್ಮನ ಬಲವನ್ನು, ಕೃಪೆಯನ್ನು ಇನ್ನೆಚ್ಚಾಗಿ ಅನುಗ್ರಹಿಸಿಕೊಡು. ಹೀಗೆ ನಾವೆಲ್ಲರೂ ನಿನ್ನಲ್ಲಿ ಇದ್ದುಕೊಂಡು ಧನ್ಯತೆಯ ಜೀವಿತವನ್ನೇ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನಕ್ಕೆ ಅನುಕೂಲವಾದ ಮೂಲಭೂತವಾದ 7 ಮೆಟ್ಟಿಲುಗಳನ್ನು ಹತ್ತಿ ಅತಿ ಅಮೂಲ್ಯವಾದ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ದೇವರ ಮಕ್ಕಳಾದ ನಮಗೆ 2 ರೀತಿಯ ಜೀವಿತಗಳಿವೆ. ಒಂದು ಮನುಷ್ಯರ ಎದುರು, ಇನ್ನೊಂದು ದೇವರೊಂದಿಗೆ ಏಕಾಂತವಾಗಿರುವುದು. ಅನುದಿನ ನಾವು ದೇವರೊಂದಿಗೆ ಏಕಾಂತವಾಗಿರುವುದಾದರೆ ಲೋಕದೆದುರಿಗೆ ದೇವ ಭಯಭಕ್ತಿಯ ಜೀವಿತವನ್ನು ನಡೆಸಲು ಸಹಾಯವಾಗುತ್ತದೆ. ಆದುದರಿಂದ ಯಾವಾಗಲೂ ಆತನೊಂದಿಗೆ, ಆತನ ವಾಕ್ಯದೊಂದಿಗೆ ಸಂತೋಷ ಪಡೋಣ. ಪ್ರಿಯ ವೀಕ್ಷಕರೇ, ಈ ಸೇವೆಗಾಗಿ ಪ್ರಾರ್ಥಿಸಿರಿ. ಇದರ ಮೂಲಕ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ತಿಳಿಯಪಡಿಸಿರಿ. ತಪ್ಪದೆ ಕರೆ ಮಾಡಿರಿ. ವಂದನೆಗಳು.